ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ವಿಡಿಯೋನಲ್ಲಿ SEP ಸೆಕೆಂಡ್ ಸೆಮ್ BCom ಕನ್ನಡ ಪಠ್ಯಪುಸ್ತಕದಲ್ಲಿ ನೀಡಲಾಗಿರುವಂತಹ ಪ್ರಾರ್ಥನೆ ಕವಿತೆಯ ಸಾರಾಂಶವನ್ನು ತಿಳಿದುಕೊಳ್ಳೋಣ. ಈ ಕವಿತೆಯನ್ನು ಬರೆದಿರೋರು ಡಾಕ್ಟರ್ ಕೆ ಶರೀಫಾ. ನಾನು ಯಾವ ನೆಲದಲ್ಲಾದರೂ ನಡೆದಾಡಲಿ, ನನ್ನ ಮಾತೃಭೂಮಿಯ ಮಣ್ಣ ವಾಸನೆಯೇ ಸೂಸಿ ಬರಲಿ. ನಾನು ಕಾಶ್ಮೀರ ಕಣಿವೆಯ ಸುವಾಸನೆ ಮೂಸಿರುವೆನು, ದ್ವೇಷದ ವಿಷಗಾಳಿ ವರ್ಜವಾಗಿದೆ ನನಗೆ. ಡಾಕ್ಟರ್ ಕೆ ಶರೀಫಾ ಅವರ ಪ್ರಾರ್ಥನೆ ಕಾವ್ಯದಲ್ಲಿ ಕವಯತ್ರಿ ಮಾನವೀಯತೆ, ದೇಶಪ್ರೇಮ ಮತ್ತು ಸೌಹಾರ್ದತೆಯ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರು ಹೇಳ್ತಾರೆ, ನಾನು ಯಾವ ನೆಲದಲ್ಲಾದರೂ ನಡೆದಾಡಲಿ, ನನ್ನ ಮಾತೃಭೂಮಿಯ ಮಣ್ಣಿನ ವಾಸನೆಯೇ ಸೂಸಿ ಬರಲಿ. ಅಂದರೆ ಈ ಸಾಲಿನಲ್ಲಿ ತಾನು ಜಗತ್ತಿನ ಯಾವ ಭಾಗದಲ್ಲಾದರೂ ಕೂಡ ತನ್ನ ತಾಯ್ನಾಡಿನ ಮೇಲಿನ ಪ್ರೀತಿ ಮತ್ತು ಅಭಿಮಾನ ಸದಾ ಮನದಲ್ಲಿ ಉಳಿದಿರಬೇಕು ಅಂತ ಕವಯತ್ರಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಾನು ಕಾಶ್ಮೀರ ಕಣಿವೆಯ ಸುವಾಸನೆ ಮೂಸಿರುವೆನು, ದ್ವೇಷದ ವಿಷಗಾಳಿ ವರ್ಜವಾಗಿದೆ ನನಗೆ. ಅಂದರೆ ಈ ಸಾಲುಗಳಲ್ಲಿ ಕವಯತ್ರಿ ಹೇಳ್ತಾರೆ, ಕಾಶ್ಮೀರದಂತಹ ಸುಂದರ ಪ್ರದೇಶದ ಸೌಂದರ್ಯ ಮತ್ತು ಶಾಂತಿಯನ್ನು ಅನುಭವಿಸ್ತಿರುವ ತನಗೆ ದ್ವೇಷ, ಅಸೂಯೆ ಮತ್ತು ಮೈಮನಸ್ಸು ಇಷ್ಟವಿಲ್ಲ ಅಂತ ಹೇಳ್ತಾರೆ. ಎಲ್ಲರಲ್ಲೂ ಕೂಡ ಪ್ರೀತಿ, ಸಹೋದರತ್ವ ಮತ್ತು ಮಾನವೀಯತೆ ಬೆಳೆಯಲಿ ಅನ್ನೋದೇ ಅವರ ಆಶಯವಾಗಿದೆ. ಸ್ಫೋಟಕ ಮದ್ದಿನ ಘಮಟು ವಾಸನೆ ಒಕ್ಕಲಾರದು ನನಗೆ, ಹಿಮಚ್ಛಾದಿತ ಹಿಮಾಲಯವೇ ಅಚ್ಚುಮೆಚ್ಚು. ಆದರೂ ಅವರೇಕೆ ಹೇಳುತ್ತಿದ್ದಾರೆ ನನಗೆ ರಾಸ ಪರ್ವತವೇ ಪ್ರಿಯವೆಂದು. ಈ ಸಾಲುಗಳಲ್ಲಿ ಕವಯತ್ರಿ ತಾನು ಶಾಂತಿ ಮತ್ತು ಸೌಂದರ್ಯವನ್ನು ಪ್ರೀತಿಸೋ ವ್ಯಕ್ತಿ ಅಂತ ಹೇಳ್ತಾರೆ. ಯುದ್ಧ, ಹಿಂಸೆ, ಬಾಂಬ್ಗಳು ಮತ್ತು ಸ್ಫೋಟಕಗಳ ವಾಸನೆ ನನಗೆ ಇಷ್ಟ ಇಲ್ಲ. ಬದಲಾಗಿ ಹಿಮದಿಂದ ಆವೃತವಾಗಿರುವಂತಹ ಸುಂದರ ಹಿಮಾಲಯ ತನ್ನ ಮನಸ್ಸಿಗೆ ಹೆಚ್ಚು ಪ್ರಿಯವಾಗಿದೆ. ಆದರೆ ಕೆಲವರು ತನ್ನ ಬಗ್ಗೆ ತಪ್ಪು ಕಲ್ಪನೆ ಮಾಡಿಕೊಂಡು ತಾನು ಹಿಂಸೆ, ಯುದ್ಧ ಮತ್ತು ಭಯೋತ್ಪಾದನೆಯ ಸಂಕೇತವಾಗಿರುವಂತಹ ರಾಸ ಪರ್ವತವನ್ನು ಇಷ್ಟಪಡ್ತೇನೆ ಅಂತ ಹೇಳ್ತಿದ್ದಾರೆ. ಇದನ್ನು ಕವಯತ್ರಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮುಂದಿನ ಸಾಲು, ನಾನು ಹಜ್ ಯಾತ್ರೆ ಕೈಗೊಂಡರೂ, ಮದೀನಾದ ನೆಲದಲ್ಲಿ ಪ್ರಾರ್ಥಿಸಿದರೂ ಭಾರತದ ಏಳಿಗೆಗಾಗಿಯೇ ಪ್ರಾರ್ಥಿಸುವೆನು. ನನ್ನ ದೇಶದ ಸುಖ ಸಮೃದ್ಧಿಯನ್ನೇ ಬಯಸುವೆನು, ನನಗೆ ಆಡಲು ಮಡಿಲು ನೀಡಿದ. ಈ ಸಾಲುಗಳಲ್ಲಿ ಕವಯತ್ರಿ ನಾನು ಮುಸ್ಲಿಂ ಧರ್ಮದ ಆಚರಣೆಯನ್ನು ಪಾಲನೆ ಮಾಡ್ತಾ ಹಜ್ ಯಾತ್ರೆ ಮಾಡಿದ್ರೂ, ಮದೀನಾದಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ರೂ ತನ್ನ ಪ್ರಾರ್ಥನೆಯ ಮುಖ್ಯ ಉದ್ದೇಶ ಭಾರತದ ಒಳಿತಾಗಿಯೇ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ತಾನು ಹುಟ್ಟಿ ಬೆಳೆದ, ಪ್ರೀತಿ ಮತ್ತು ಆಶ್ರಯ ನೀಡಿದ ಭಾರತ ಮಾತೆಯ ಸುಖ, ಶಾಂತಿ, ಪ್ರಗತಿ ಮತ್ತು ಸಮೃದ್ಧಿಗಾಗಿ ಯಾವಾಗಲೂ ಪ್ರಾರ್ಥನೆ ಮಾಡ್ತಾನೆ ಇರ್ತೀನಿ ಅಂತ ಕವಯತ್ರಿ ತಿಳಿಸ್ತಾರೆ. ತಮ್ಮ ಧರ್ಮವನ್ನು ಪ್ರೀತಿಸುವಂತೆಯೇ ತಮ್ಮ ದೇಶವನ್ನೂ ಕೂಡ ಅಪಾರವಾಗಿ ಪ್ರೀತಿಸ್ತಾ ಇರ್ತಾರೆ. ಕವಿತೆಯ ಮುಂದಿನ ಸಾಲುಗಳು ಹೀಗಿವೆ. ನೀರು, ಆಹಾರ, ಗಾಳಿ ಕೊಟ್ಟು ಪೋಷಿಸಿದ ಮಾತೃಭೂಮಿಯ ಶ್ರೇಯಸ್ಸು ಬಯಸುವೆ. ನನ್ನ ದೇಹದ ಹನಿ ಹನಿ ರಕ್ತದಲ್ಲೂ ಭಾರತದ ಹೆಸರೇ ಪ್ರತಿಧ್ವನಿಸುತ್ತಿರುತ್ತದೆ. ಆದರೂ ಅವರೇಕೆ ಹೇಳುತ್ತಿದ್ದಾರೆ ನಾನು ಗಡಿಯಾಚೆಯವಳೆಂದು. ಕವಯತ್ರಿ ಈ ಸಾಲುಗಳಲ್ಲಿ ಹೇಳ್ತಾರೆ, ಭಾರತ ದೇಶದ ಮೇಲಿನ ತನ್ನ ಅಪಾರ ಪ್ರೀತಿ ಮತ್ತು ನಿಷ್ಠೆಯನ್ನು ಹೇಗೆ ವ್ಯಕ್ತಪಡಿಸಿದ್ದಾರೆ ನೋಡಿ. ತಾನು ಬೆಳೆದು ಬದುಕೋದಕ್ಕೆ ಬೇಕಾದ ನೀರು, ಆಹಾರ ಮತ್ತು ಗಾಳಿಯನ್ನು ನೀಡಿದಂತಹ ಈ ಭಾರತ ಭೂಮಿ, ಮಾತೃಭೂಮಿಯ ಒಳಿತನ್ನೇ ಯಾವಾಗಲೂ ಬಯಸ್ತೇನೆ ಅಂತ ಹೇಳ್ತಾರೆ. ತನ್ನ ದೇಹದ ಪ್ರತಿಯೊಂದು ರಕ್ತದ ಹನಿಯಲ್ಲೂ ಕೂಡ ಭಾರತದ ಪ್ರೀತಿ ಮತ್ತು ದೇಶಭಕ್ತಿ ತುಂಬಿದೆ. ಆದರೂ ಕೆಲವರು ತನ್ನ ಧರ್ಮ ಅಥವಾ ಹಿನ್ನೆಲೆಯನ್ನು ನೋಡಿ ತಾನು ಈ ದೇಶಕ್ಕೆ ಸೇರಿದವಳಲ್ಲ, ಗಡಿಯಾಚೆ ಇರಬೇಕಾಗಿರೋಳು ಅಂತ ಭಾವನಿಸ್ತಾರೆ. ಕವಯತ್ರಿಗೆ ಈ ಮಾತುಗಳು ತುಂಬ ನೋವನ್ನುಂಟು ಮಾಡುತ್ತೆ. ಕವಯತ್ರಿ ಮುಂದಿನ ಸಾಲುಗಳನ್ನು ಹೀಗೆ ಹೇಳ್ತಾರೆ. ನನ್ನ ದೇಶದಲ್ಲಿ ನಿರಂತರ ಹರಿಯುತ್ತಿವೆ ಗಂಗೆ, ಯಮುನೆ, ಕೃಷ್ಣ, ಕಾವೇರಿಯರು. ಪ್ರೀತಿಯ ತಾಜ್ ಮಹಲು ನನ್ನ ದೇಶದಲ್ಲಿಯೇ ಇದೆ. ಚಾರ್ಮಿನಾರ್, ಕುತುಬ್ ಮಿನಾರ್ಗಳು. ಬದುಕಿರುವೆನು ನಾನು ಕಾಶಿ, ಮಥುರಾ, ಅಜ್ಜರ್ ಬಾಬಾನ ಸೌಹಾರ್ದ ನೆಲೆಗಳಲ್ಲಿ. ಸೌಹಾರ್ದ ತಾಣ, ಸುಂದರ ಹೂಬನ ಪೋಷಿಸಿದವಳು ನಾನು. ಈ ಸಾಲುಗಳಲ್ಲಿ ಕವಯತ್ರಿ ಹೇಳ್ತಾರೆ, ಭಾರತದ ವೈವಿಧ್ಯಮಯ ಸಂಸ್ಕೃತಿ, ಪರಂಪರೆ ಮತ್ತು ಧಾರ್ಮಿಕ ಸೌಹಾರ್ದತೆಯನ್ನು ಹೊಗಳ್ತಾ ಇದ್ದಾರೆ. ಗಂಗೆ, ಯಮುನೆ, ಕೃಷ್ಣ ಹಾಗೂ ಕಾವೇರಿಯಂತಹ ಪವಿತ್ರ ನದಿಗಳು ನಮ್ಮ ದೇಶದ ಸೌಂದರ್ಯ ಮತ್ತು ಸಮೃದ್ಧಿಯ ಸಂಕೇತಗಳಾಗಿವೆ ಅಂತ ಹೇಳ್ತಾರೆ.
ತಾಜ್ ಮಹಲ್, ಚಾರ್ಮಿನಾರ್ ಮತ್ತು ಕುತುಬ್ ಮಿನಾರ್ಗಳಂತಹ ಐತಿಹಾಸಿಕ ಸ್ಮಾರಕಗಳು ಕೂಡ ಭಾರತದ ಹೆಮ್ಮೆಯನ್ನು ಹೆಚ್ಚಿಸ್ತಿವೆ. ಕಾಶಿ, ಮಥುರಾ ಮುಂತಾದ ಹಿಂದೂ ಧಾರ್ಮಿಕ ಕ್ಷೇತ್ರಗಳ ಜೊತೆಗೆ ಅಜ್ಮೀರ್ ಬಾಬಾ ಅವರ ದರ್ಗಾದಂತಹ ಸೌಹಾರ್ದತೆಯ ತಾಣಗಳಲ್ಲಿಯೂ ಕೂಡ ತಾನು ಬದುಕಿದ್ದೇನೆ ಅಂತ ಕವಯಿತ್ರಿ ಹೇಳ್ತಾರೆ. ಭಾರತವು ವಿವಿಧ ಧರ್ಮ, ಭಾಷೆ ಮತ್ತು ಸಂಸ್ಕೃತಿಯ ಜನರು ಪ್ರೀತಿ, ಸಹಬಾಳ್ವೆ ಮತ್ತು ಸೌಹಾರ್ದದಿಂದ ಬದುಕೋ ಸುಂದರ ಹೂಬನದಂತಿದೆ. ಅಂತಹ ದೇಶವೇ ತನ್ನನ್ನು ಕೂಡ ಪೋಷಿಸಿದೆ ಅಂತ ಹೆಮ್ಮೆಯಿಂದ ಕವಯಿತ್ರಿ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಂದಿನ ಸಾಲುಗಳಲ್ಲಿ, ಆದರೂ ಅವರೇಕೆ ಹೇಳುತ್ತಿದ್ದಾರೆ ನನಗೆ ಕೋಮಲ ಹೂಗಳ ದ್ವೇಷಿ ಎಂದು? ನಾನು ಲೋಕದ ಯಾವ ಮೂಲೆಯಲ್ಲಾದರೂ ಕೊನೆಯುಸಿರೆಳೆಯಲಿ. ಕವಯಿತ್ರಿ ಈ ಸಾಲುಗಳಲ್ಲಿ ಹೇಳ್ತಾರೆ, ತಾನು ಪ್ರೀತಿ, ಶಾಂತಿ, ಸೌಂದರ್ಯ ಮತ್ತು ಮಾನವೀಯತೆಯನ್ನು ಪ್ರೀತಿಸುವವಳು ಅಂತ. ಕೋಮಲ ಹೂಗಳು ಇಲ್ಲಿ ಪ್ರೀತಿ, ಸೌಹಾರ್ದತೆಯ ಮತ್ತು ಮೃದು ಭಾವನೆಗಳ ಸಂಕೇತ ಆಗಿದೆ. ತಾನು ಇಂತಹ ಒಳ್ಳೆಯ ಗುಣಗಳನ್ನು ಪ್ರೀತಿಸುತ್ತಿದ್ದರೂ ಕೆಲವರು ತನ್ನ ಬಗ್ಗೆ ತಪ್ಪು ಕಲ್ಪನೆ ಮಾಡಿಕೊಂಡಿದ್ದಾರೆ. ತಾನು ಪ್ರೀತಿ ಮತ್ತು ಸೌಹಾರ್ದತೆಯ ವಿರೋಧಿ ಅಂತ ಹೇಳಿರುವುದಕ್ಕೂ ಕವಯಿತ್ರಿ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ಲೋಕದ ಯಾವ ಮೂಲೆಯಲ್ಲಾದರೂ ಕೊನೆಯುಸಿರೆಳೆಯಲಿ ಅನ್ನೋ ಸಾಲಿನಲ್ಲಿ ತಾನು ಜಗತ್ತಿನ ಯಾವ ಸ್ಥಳದಲ್ಲಾದರೂ ತನ್ನ ಗುರುತು, ಪ್ರೀತಿ ಮತ್ತು ದೇಶಾಭಿಮಾನವನ್ನು ಮರೆಯೋದಿಲ್ಲ ಅನ್ನೋ ಭಾವವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕವಿತೆಯ ಮುಂದಿನ ಸಾಲುಗಳಲ್ಲಿ, ದೂರದಿಂದಲಾದರೂ ನನ್ನ ಭಾರತದ ಗಡಿ ಕಾಣುತ್ತಿರಲಿ ಎಂದು ಬಯಸುವೆನು, ಯಾವ ದೇಶದ ನೀರೇ ಕುಡಿಯಲಿ, ಪವಿತ್ರ ಜಂಜಂ ಸೇವಿಸಿದರೂ ಅದರಲ್ಲಿ ಗಂಗೆಯ ಸ್ವಾದ ಹುಡುಕುವೆನು, ಪ್ರಾರ್ಥನೆಗೆ ಕೈ ಎತ್ತಿದ ಪ್ರತಿ ಬಾರಿಯೂ ನನ್ನ ದೇಶದ ಏಳಿಗೆಯನ್ನೇ ಬಯಸುವೆನು, ಆದರೂ ಅವರೇಕೆ ಹೇಳುತ್ತಿದ್ದಾರೆ ನನಗೆ ನಿನ್ನ ಬದ್ಧತೆಯನ್ನು ಸಾಬೀತುಪಡಿಸು ಎಂದು? ಈ ಸಾಲುಗಳಲ್ಲಿ ಕವಯಿತ್ರಿ ತನ್ನ ದೇಶಪ್ರೇಮವನ್ನು ಅತ್ಯಂತ ಭಾವನಾತ್ಮಕವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ತಾನು ಜಗತ್ತಿನ ಯಾವ ದೇಶದಲ್ಲಿದ್ದರೂ ಭಾರತದ ಗಡಿಯನ್ನು ನೋಡಬೇಕು ಅನ್ನೋ ಆಸೆ ಹೊಂದಿದ್ದೇನೆ. ಬೇರೆ ದೇಶಗಳ ನೀರನ್ನು ಕುಡಿದ್ರೂ ಕೂಡ, ಪವಿತ್ರ ಜಂಜಂ ನೀರನ್ನು ಸೇವಿಸಿದ್ರೂ ಅದರಲ್ಲಿ ತನ್ನ ದೇಶದ ಗಂಗಾ ನದಿಯ ಸಿಹಿ ಮತ್ತು ನೆನಪನ್ನು ಹುಡುಕ್ತಾ ಇರ್ತೀನಿ. ತಾನು ಪ್ರಾರ್ಥನೆ ಮಾಡೋ ಪ್ರತಿ ಸಲ ಕೂಡ ತನ್ನ ದೇಶದ ಅಭಿವೃದ್ಧಿ, ಸುಖ, ಶಾಂತಿ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥನೆ ಮಾಡ್ತೇನೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ದೇಶಪ್ರೇಮ ಮತ್ತು ನಿಷ್ಠೆ ಇದ್ದರೂ ಕೆಲವರು ತನ್ನ ದೇಶಭಕ್ತಿಯನ್ನು ಅನುಮಾನಿಸ್ತಾರೆ. ನಿನ್ನ ಬದ್ಧತೆಯನ್ನು ಸಾಬೀತುಪಡಿಸು ಅಂತ ಕೇಳುವುದು ಕವಯಿತ್ರಿಗೆ ತುಂಬ ನೋವನ್ನುಂಟು ಮಾಡುತ್ತೆ. ಈ ಕವಿತೆಯ ಒಟ್ಟಾರೆ ಸಂದೇಶ ನೋಡೋದಾದರೆ, ಡಾಕ್ಟರ್ ಕೆ. ಶರೀಫಾ ಅವರ ಪ್ರಾರ್ಥನೆ ಕವಿತೆಯ ಮುಖ್ಯ ಸಂದೇಶ ದೇಶಪ್ರೇಮ, ರಾಷ್ಟ್ರೀಯ ಏಕತೆ, ಮಾನವೀಯತೆ ಮತ್ತು ಧಾರ್ಮಿಕ ಸೌಹಾರ್ದತೆ ಆಗಿದೆ. ಕವಯಿತ್ರಿ ತಾನು ಯಾವ ಧರ್ಮಕ್ಕೆ ಸೇರಿದವರಾಗಿದ್ದರೂ ಕೂಡ ತನ್ನ ಹೃದಯದಲ್ಲಿ ಭಾರತದ ಮೇಲಿನ ಅಪಾರ ಪ್ರೀತಿ ಮತ್ತು ನಿಷ್ಠೆ ಇದೆ ಅಂತ ಹೇಳ್ತಾರೆ. ತಾನು ಮಾಡೋ ಪ್ರತಿಯೊಂದು ಪ್ರಾರ್ಥನೆಯೂ ದೇಶದ ಏಳಿಗೆ, ಶಾಂತಿ ಮತ್ತು ಸಮೃದ್ಧಿಗಾಗಿಯೇ ಇರುತ್ತೆ. ಭಾರತದ ನದಿಗಳು, ಸಂಸ್ಕೃತಿ, ಐತಿಹಾಸಿಕ ಸ್ಮಾರಕಗಳು ಮತ್ತು ಸೌಹಾರ್ದತೆಯ ಪರಂಪರೆಯ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸ್ತಾರೆ. ಯಾವತ್ತೂ ಕೂಡ ಧರ್ಮದ ಆಧಾರದ ಮೇಲೆ ಯಾರ ದೇಶಭಕ್ತಿಯನ್ನು ಕೂಡ ಪ್ರಶ್ನೆ ಮಾಡಬಾರ್ದು. ಪ್ರತಿಯೊಬ್ಬ ಭಾರತೀಯನೂ ಈ ದೇಶದ ಮಗ ಅಥವಾ ಮಗಳು. ಪರಸ್ಪರ ಪ್ರೀತಿ, ವಿಶ್ವಾಸ ಮತ್ತು ಗೌರವದಿಂದ ಬದುಕಬೇಕು. ದ್ವೇಷ, ಅನುಮಾನ ಮತ್ತು ವಿಭಜನೆಗಿಂತ ಪ್ರೀತಿ, ಸಹಬಾಳ್ವೆ ಮತ್ತು ರಾಷ್ಟ್ರಪ್ರೇಮವೇ ಮುಖ್ಯ ಅನ್ನೋ ಸಂದೇಶವನ್ನು ಈ ಕವಿತೆ ನಮ್ಮೆಲ್ಲರಿಗೂ ಕೂಡ ನೀಡ್ತಾ ಇದೆ.